ನಾಗೇಶನ್ಗೆ ಸೋಲೆ ಸಿನಿಮಾ ಆಮೇಲೆ ಗೊತ್ತಾಯ್ತದೆ. ಹುಷಾರ್ ಗೊತ್ತಾಯ್ತಾ? ಅಷ್ಟೇ ಅಲ್ಲ, ಸರಿ, ಏನು ಯಾಕಬೇಡಿ, ಎಲ್ಲ ನಾವು ಮಾಡ್ತೀವಿ. ಮಾಡ್ಕೊಡೋದು ಮಾಡಲ್ಲ ತಹಸೀಲ್ದಾರ್ ಹತ್ರ. ಯಾಕೆ ನಾನು ಇಲ್ಲ ಅಂತ ಹೇಳ್ತಿಲ್ಲ? ಯಾಕೆ ನಿಗ್ರಾಡ್ತಿಲ್ಲ? ನಿಗ್ರಾಟ ಒಂದು ಸ್ವಲ್ಪ ಕಡಿಮೆ ಮಾಡ್ಕೋ. ಹುಷಾರ್ ಗೊತ್ತಾಯ್ತಾ? ಅಲ್ಲಿಂದ ಬರೋದು, ಆ ಕಡೆಯಿಂದ ಬರೋದು, ಆ ಕಡೆಯಿಂದ ಬರೋಕೆ ಹತ್ತಿಂದ ಕೇಳ್ತಿದ್ದಿ. ಗೊತ್ತಮಟ್ಟ ಎಲ್ಲಿ ಕಡಿತಾ ಇದ್ದೀವಿ ಹೇಳಪ್ಪ ಅಂತ ಹೇಳ್ತಾ. ನಾನು ಅಲ್ಲೊಂದು ಮರ್ತ್ಕೊಂಡಿದ್ದೆ ನೋಡಿ, ಅಲ್ಲಿ ಬಂದು ಗುದ್ಮಟ್ಟ ಕಡಿತೀನಿ, ಅಲ್ಲಿ ಬಂದೆ. ನೋಡಪ್ಪ, ಈಗ ಏನಾರು ತರಲೆ ಮಾಡ್ಕೊಂಡು ಈ ತರ ಮಚ್ಚಿಡ್ಕೊಂಬಂದ್ರೆ ಸೀದಾ ಫೋಟೋ ವಿಡಿಯೋ ಮಾಡಿ ಕೊಡ್ರಿ, ನಾನು ಕಳಿಸ್ತೀನಿ ಜೈಲಿಗೆ. ಸರಿ ಬಿಡಿ ಸರ್, ಗೊತ್ತಾಯ್ತಾ? ಓಕೆ ಸರ್, ತಪ್ಪಾದ ಬೂಟ್ಸ್ ಹೊಡಿದಿ, ಅದು ಹೊಡೆಯೋದೇ ಹೊಡಿತೀವಿ. ಅದು ಹೊಡಿತೀವಿ ಆಮೇಲೆ ಅದು ನೆಕ್ಸ್ಟ್ ಅದು ಹೊಡಿಯೋದು. ತಹಶೀಲ್ದಾರ್ ಬಂದ್ರೆ ದೌಲತಲ್ಲಿ ಮಾತಾಡ್ತೀವಿ. ಇದು ಮಚ್ಚಿಡ್ದಿರೋದು ನೀನೇನಾ? ಮಚ್ಚಿಡ್ದಿದೆಯಲ್ಲ ಅಂತ ಹೇಳ್ತಾನೆ ಸರ್. ಫೋಟೋನೇ ಮತ್ತೆ ಅದಕ್ಕೆ ನಾವು ಇಲ್ಲ ಅನ್ನಕ್ಕಾಗುತ್ತಾ? ಮತ್ತೆ ಇಲ್ಲ ಅನ್ನಕ್ಕಾಗುತ್ತಂದ್ರೆ ಅದಕ್ಕೆ ಯಾವ ಬುದ್ಧಿಮಟ್ಟೆ ಕಡೆ ಸರಿ ಮಚ್ಚ ಹಿಡ್ಕೊಂಬರ್ಬೇಕು. ಗುದ್ಮಟ್ಟ ಕಳಿತಾ ಇದ್ದ ನಾನು ಮಚ್ಚನು ಅಟ್ಯಾಚ್ ಆಗೈತಾ ನಿನ್ ಬಾಡಿಗೆ? ಜಾಸ್ತಿ ಮಾತಾಡಿದ್ರೆ ಸ್ವಲ್ಪ ಸೌಂಡ್ ಅನ್ನ ಕಡಿಮೆ ಮಾಡ್ಕೊಂಡ್ ಮಾತಾಡಿದ್ರೆ ಒಳ್ಳೇದು. ಇಲ್ಲ ಅಂದ್ರೆ ಓಕೆ ಓಕೆ ಸರ್, ಓಕೆ, ಆಮೇಲೆ ಗೊತ್ತಾಗುತ್ತೆ. ತೋರಿಸ್ತೀನಿ ಸರ್. ಹೇಳ್ತಾ ಇಲ್ವ ನಾನು? ನೋಡಪ್ಪ, ನೆಕ್ಸ್ಟ್ ಏನು ದೇವರಾಜು ಕರಿಯನ್ ಅವರ ತಂದೆಗೆ ಗ್ರ್ಯಾಂಟ್ ಆಗಿತ್ತು. ಅದರಲ್ಲಿ ಸ್ವಲ್ಪ ಅನುಭವದಲ್ಲಿ ವ್ಯತ್ಯಾಸ ಇತ್ತು. ಪಕ್ಕದಲ್ಲಿ ಏನೋ ಗಲಾಟೆ ಆಗಿತ್ತು, ದೌರ್ಜನ್ಯ ನಡೆದಿತ್ತು ಅಂತ ಇದು ಮಾಡಿದ್ರು. ಅದರಿಂದಾಗಿ ಈ ಜಾಗಕ್ಕೆ ಬಂದು 3 ಎಕರೆ 37 ಗುಂಟೆಯಷ್ಟು ಅವ್ರದ್ದು ಅನುಭವದಲ್ಲಿದ್ದಾರೆ. ಇನ್ನೊಂದು ಎಕರೆ ಒತ್ತುವರಿ ಆಗಿದೆ ಅಂತ ಹೇಳಿದ್ದಾರೆ. ಸುತ್ತಮುತ್ತ ಇರೋರಿಗೂ ಕೂಡ ನಾವು ಅವರ ದಾಖಲಾತಿಗಳೇನಿದೆ ಅದನ್ನು ಕೊಟ್ಟರೆ ಅದರ ಪ್ರಕಾರ ನಾವು ಅನುಭವದಲ್ಲಿದ್ದಾರೆ ನೋಡಿ ಪರಿಹಾರ ಮಾಡಿಕೊಡ್ತೀವಿ ಅಂತ ಹೇಳಿದ್ದೀವಿ. ಅಕ್ಕಪಕ್ಕದವ್ರಿಗೂ ಹೇಳಿದ್ದೀವಿ ಯಾವುದೇ ಘರ್ಷಣೆ ಮಾಡ್ಕೋಬಾರ್ದು ಅಂತ. ಸೊ ಈ 3 ಒಂದು ವಾರ ಒಂದು ಸೂಕ್ತ ಇದು ಮಾಡ್ತೀವಿ. ಏನು ಎದುರುಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನಮ್ಮ ಪೊಲೀಸವರು ಕೂಡ ಈಗ ಏನು ಬಂದಿದ್ದಾರೆ, ಅವರು ಕೂಡ ಸಪೋರ್ಟಿವ್ ಆಗಿದ್ದಾರೆ. ಸೊ ಏನೇ ಇದ್ದರೂ ಕೂಡ ನಮ್ಮ ಗಮನಕ್ಕೆ ತರಲಿ. ತಾಲೂಕಿನಲ್ಲಿ ಯಾವುದೇ ಅವ್ರಿಗೆ ಕೇಳೋರು ಅವ್ರು ಕೇಳಿದ್ರು ಸುಧಾ ನಮ್ಗೆ ಗೊತ್ತಿಲ್ಲ ಅಂದರೆ ಸರ್ ಏನು ಮಾಡೋದು ಅದಕ್ಕೆ? ಈಗ ಅವ್ರು ದಾಖಲಾತಿ ಕೊಡಲಿ, ಅವ್ರಿಗೆ ಹೆಂಗೆ ಬಂತು ಅಂತ. ಆ ದಾಖಲಾತಿಗಳ ಮೇಲೆ ನಾವು ಅವ್ರಿಗೆ ಜಿನೇನಾಗ ಆಗಿದೆಯಾ ಏನು ಅಂತ ಪರಿಶೀಲನೆ ಮಾಡೋಣ. ಯಾಕೆಂದರೆ ಒಂದು ಸಾರ್ವಜನಿಕ ಇದರಲ್ಲಿ ಎಲ್ಲರಿಗೂ ಈಕ್ವಲ್ ಇದು ಕೊಡಬೇಕು. ಇದು ಈ 127ನೇ ಸರ್ವೆ ನಂಬರ್ ಏನಿದೆ ಅದು 400 ಎಕರೆ ಸುಮಾರು RTCಯಲ್ಲಿದೆ. 493 ಎಕರೆ ದೊಡ್ಡ ಪ್ರದೇಶ. ಸುಮಾರು 120 ಜನಕ್ಕೇನೋ ಗ್ರ್ಯಾಂಟ್ ಆಗಿರೋದಿದೆ. ಅದನ್ನು ನಾವು ಇದನ್ನು ಕೂಡ ಮಾಡ್ತಾಯಿದ್ದೀವಿ, 1 to 5 ಮಾಡ್ತಾ ಇದ್ದೀವಿ. ಸೊ ಅವ್ರದ್ದು ಏನು ಯಾರು ಅನುಭವದಲ್ಲಿ ಇರಲ್ವೋ ಅಥವಾ ಒತ್ತುವರಿ ಮಾಡಿರ್ತಾರೋ ಅದನ್ನು ತೆರವು ಮಾಡ್ತಿದ್ದೀವಿ. ಕರ್ನಾಟಕ ಸರ್ಕಾರದಲ್ಲಿ 1 to 5 ದುರಸ್ತಿ ಕಾರ್ಯನ ಬಹಳ ಒಂದು ವಿಶಿಷ್ಟವಾಗಿ ತೊಗೊಂಡು ಮಾಡಬೇಕು ಅಂತ ಮಾನ್ಯ ಕಂದಾಯ ಸಚಿವರು ನಮಗೆಲ್ಲ ಡೈರೆಕ್ಷನ್ಸ್ ಇದೆ. ಸೊ ನಮ್ಮ ತಾಲೂಕಲ್ಲಿ ಒಂದು 700 ಸರ್ವೆ ನಂಬರಲ್ಲಿ ಇನ್ನೂ ಒಂದು 150 ಸರ್ವೆ ನಂಬರ್ಗಳಿದೆ. ಅದನ್ನು ಮಾಡಿ ಅನುಬಂಧ ಇಶ್ಯೂ ಮಾಡಿ ಸರ್ವೆ ಕಾರ್ಯ ಮುಗಿಸ್ತೀವಿ. ಸರ್, ಇಲ್ಲಿ ಇನ್ನೊಂದು ಮಾಹಿತಿ ಹೇಳಿದ್ರು ಸರ್, ಯಾರ್ದೋ ಹೆಸರಿನಲ್ಲಿ ಮಂಜೂರಾಗಿದೆ ಮತ್ತು ಯಾರೋ ಅನುಭವದಲ್ಲಿದ್ದಾರೆ ಅಂತ ಅನ್ನೋದೈತೆ. ಬಟ್ ಇದನ್ನ ಯಾವ ಥರ ಸಮಸ್ಯೆ ಸಾಲ್ವ್ ಮಾಡಿ? ಈಗ ಅನುಭವ ಇದ್ದರೂ ಕೂಡ ಅವರಿಗೆ ಯಾವ ಟೈಟಲ್ ಮೇಲೆ ಬಂದಿದೆ ಅನ್ನೋದನ್ನ ಎಸ್ಟಾಬ್ಲಿಷ್ ಮಾಡಬೇಕು. ಅಂದರೆ ಅವರಿಂದ ಏನಾದ್ರು ಖರೀದಿ ಮಾಡಿದಾರಾ ಅಥವಾ ಅವ್ರ ಅಪ್ಪನಿಗೆ ಗ್ರ್ಯಾಂಟ್ ಆಗಿತ್ತಾ? ಅದಿದ್ದು ಒಂದು ಸಲ ನಾವೆಲ್ಲ ಓವರ್ ಆಲ್ ಸರ್ವೆ ನಂಬರ್ ಅಳಿದ್ರೆ ಅದನ್ನು ಮೈನಸ್ ಮಾಡ್ಕೊತ ಬರ್ತೀವಿ. ಸೊ ಅದ್ರ ಪ್ರಕಾರ ನೋಡು, ನಮ್ಮ ತಾಲೂಕು ಒಳಗಡೆ ಇಂಥವೇ ಜಾಸ್ತಿ ಕೆಆರ್ಪೇಟೆ ತಾಲೂಕು ಒಳಗಡೆ ಅಡಗ್ಬಿಟ್ಟಿದ್ದಾವೆ. ಯಾಕೆಂತಂದರೆ ಮಂಜೂರಿದಾರರು ಹೊಲ ಉಳ್ತಾಯಿಲ್ಲ ಸರ್. ಉಳ್ತಿರೋರೆಲ್ಲ ಬೇರೆ ಜನಾಂಗದವರೇ. ಅವ್ರಿಗೆ ದಬ್ಬಾಳಿಕೆ ಮಾಡಿ ಎದುರಿಸಿ ಇವತ್ತಿನವರೆಗೂ ಜಾಗ ಕಿತ್ಕೊಂಡು ನಮಗೆ ನೀವು ಸರ್ಕಾರದಿಂದ ಏನು ಕೊಟ್ಟಿದ್ದೀರಿ ಅದರಲ್ಲಿ ಅನುಭವದಲ್ಲಿ ಯಾರೂ ಇಲ್ಲ ಸರ್. ಸುಮಾರು ಹಲವಾರು ತಮ್ಮ ಗಮನಕ್ಕೆ ತಂದಿದ್ದೀವಿ.
ಆಲೇನಹಳ್ಳಿದಿರ್ಬೋದು, ಕತ್ರಕಟ್ಟಿದಿರ್ಬೋದು, ಅಥವಾ ಸುಮಾರು ನೀವು ಆದಷ್ಟು ಸಾಲ್ವ್ ಮಾಡ್ತಾ ಇದ್ದೀರಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಇನ್ನೊಂದು ಸ್ವಲ್ಪ ದಿನದೊಳಗಡೆ ಇಂಥ ಒಂದು ಸ್ವಲ್ಪ ಸಮಸ್ಯೆಗಳ ಸಾಧ್ಯವಾದಷ್ಟು ಕಂಟ್ರೋಲಿಗೆ ತಗೊಬರ್ಬೇಕು ಅಂತ ತಮ್ಮಲ್ಲಿ ಕೇಳ್ತೀವಿ ಸರ್. ಆಯಿತು, ಸ್ಪೆಸಿಫಿಕ್ ಇದೇನೇ ಇದ್ದರೆ ನಾನು 100% ನಾವು ಮಾಡ್ತೀವಿ. ಥ್ಯಾಂಕ್ ಯು ಸರ್. ಇನ್ನೊಂದು ಡೌಟ್ಸು ಸರ್, ಇಲ್ಲಿ ಕೇಳಿದ್ರೆ ಮತ್ತು ಆಧಾರ್ ಕಾರ್ಡ್ನಲ್ಲಿ ಅವ್ರ ಹೆಸರುಗಳು ಬೇರೆ, ಹಿಂದೆ ಅವ್ರ ಮನಸ್ಸಿಗೆ ಬಂದಂಗೆ ಏನು ಬರ್ಕೊಂಡು ಹೋಗ್ತಿದ್ರು ಆ ಥರ ಬರ್ಕೊಂಡು ಹೋಗಿದ್ದಾರೆ. ವಿದ್ಯಾವಂತರು ಅಲ್ಲದೇ ಇರೋ ಕಾರ್ಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈಗ ಎಲ್ಲ ದಾಖಲೆಗಳಿಗೂ ಅದನ್ನು ಕೊಟ್ಕೊಂಡಿದ್ದಾರೆ. ಆದರೆ RTC ಇರ್ತಕ್ಕಂಥದ್ದನ್ನು ಸಮಸ್ಯೆ ಆಗ್ಸಲ್ಲ. ಸರಿ, ಆ ಥರ ಏನಾದರೂ ಇದ್ದರೆ ಈಗ ಎಲ್ಲ ಆಧಾರ್ ಬೇಸ್ಡೇ ಇದೆ. ಹ್ಞೂ. ಈಗ ಆಧಾರು ನಿಮ್ಮ ಇದನ್ನು ಲಿಂಕ್ ಆದರೆ ತಿದ್ದುಪಡಿನೇ ನಾವು ಮಾಡಿಕೊಡ್ತೀವಿ. ಅದಕ್ಕೆ ಆಧಾರ್ ಕಾರ್ಡು ಜೊತೆಗೆ ಇನ್ನೇನಾದರೂ ಡಾಕ್ಯುಮೆಂಟ್ಸು, ರೇಷನ್ ಕಾರ್ಡು ಈ ಥರ ಇದ್ದರೆ RTC ಇದ್ರದ್ದು ತಿದ್ದುಪಡಿ ಮಾಡಿಕೊಡ್ತೀವಿ ಆಧಾರ್ ಬೇಸ್ಡ್ ಮೇಲೆ. ಈ ಸರ್ ಕೆಲವ್ರದ್ದು ಏನಾಗಿದೆ ಅಂದರೆ ಆಧಾರ್ ಕಾರ್ಡ್ನಲ್ಲೂ ಆಗಿದೆ, ರೇಷನ್ ಕಾರ್ಡ್ನಲ್ಲೂ ಇದೆ, ವೋಟರ್ ID ಕಾರ್ಡಲ್ಲೂ ಆಗಿದೆ. ಬಟ್ ಅವರು ಎಜುಕೇಷನ್ ಮಾಡಿಲ್ಲ, ಅವರು ದಾಖಲೆಗಳನ್ನ ಪ್ರೂವ್ ಮಾಡ್ಕೊಳಕ್ಕಾಗ್ತಾಯಿಲ್ಲ. ಆ ಥರದ್ದು ಹಿಂದಿನ ಸಮಸ್ಯೆಗಳನ್ನ ಇವತ್ತು ಕೂಡ ಅವ್ರ ತಾತ ಮುತ್ತಾತನ ಕಾಲದಿಂದ ಅವ್ರ ಹೆಸರಲ್ಲೇ ಐತೆ. ಅವ್ರು ಸತ್ತಿದ್ರು ಕೂಡ ಅವ್ರ ಮೊಮ್ಮಕ್ಳಿಗೂ ಕೂಡ ಖಾತೆ ಬರೋಕ್ಕಾಗಿಲ್ಲ. ಆ ಥರದ್ದು ಸಮಸ್ಯೆ SC ST ಅವ್ರದ್ದೇ ಆಲ್ಮೋಸ್ಟ್ 80% ಸಮಸ್ಯೆ. ಏನಾದ್ರು ಇದ್ರೆ ನಾವು ಸ್ಪೆಷಲ್ ಪ್ರಾವಿಷನ್ ಕೊಟ್ಟು ಅಫಿಡವಿಟ್ ತಗೊಂಡು ಅದನ್ನ ಜಿನೇನೆಸ್ನ ಎಸ್ಟಾಬ್ಲಿಷ್ ಮಾಡಿ ಲಿಂಕ್ ಮಾಡಿ ಕೊಡ್ತೀವಿ. ಮೇಯ್ನ್ ತಾವುಗಳೆಲ್ಲ ಏನು ಪತ್ರಿಕಾ ಮಿತ್ರರು, ದೃಶ್ಯ ಮಾಧ್ಯಮದವರು ಏನು ಹೇಳ್ಬೇಕಂದ್ರೆ ಆಧಾರ್ ಸೀಡಿಂಗ್ ಅಂತ ನಡೀತಾ ಇದೆ. ಹೌದು. ಅದಕ್ಕೆ ತಮ್ಮ ಏನು ಜಮೀನು ಇದಕ್ಕೆ ಅದನ್ನ ಆಧಾರ್ ಜೋಡಣೆ ದಯವಿಟ್ಟು ಮಾಡಬೇಕು. ಯಾಕೆ ಅಂದರೆ ಆ ಆಧಾರ್ ಜೋಡಣೆ ಆದರೆ ಫರ್ದರ್ ಏನಾದರೂ ಬೇರೆಯವ್ರು ಯಾರಾದರೂ ಅವ್ರ ಹೆಸರಲ್ಲಿ ಒಬ್ಬ ಮನುಷ್ಯನ ಸೃಷ್ಟಿಸ್ಬಿಟ್ಟು ಆಧಾರ್ ಕಾರ್ಡ್ ಸೃಷ್ಟಿಸ್ಬಿಟ್ಟು ಸೇಲ್ ಮಾಡೋಕ್ಕೆ ಹೋದಾಗ ಅವರ ಹೆಸರಿಗೆ OTP ಹೋಗುತ್ತೆ. ಹೌದು. ಸೊ ಪ್ರತಿಯೊಂದು ಹಂತದಲ್ಲೂ ಅವ್ರಿಗೆ ಗೊತ್ತಾಗುತ್ತೆ. ಕೆಲವೆಲ್ಲ ಇನ್ಸಿಡೆಂಟ್ಗಳಾಗ್ತವೆ, ಯಾವುದೋ ಹೆಸರಲ್ಲಿ ಇರ್ತಾರೆ, ಅವ್ರು ಇರಲ್ಲ. ಆದರೆ ಆಧಾರ್ ಜೋಡಣೆ ಆಗಿಲ್ದಿರೋದ್ರಿಂದ ಆ ಸೇಲ್ ಅಗ್ರಿಮೆಂಟ್ಗಳು ಅಥವಾ ಸೇಲ್ ಡೀಡ್ಗಳು ಆಗ್ಬಿಡ್ತವೆ. ಅದಕ್ಕೆ ನೀವು ಮ್ಯಾಕ್ಸಿಮಮ್ಮು ಎಲ್ಲರಿಗೂ ತಮ್ಮ ಜಮೀನ್ದು ಯಾವ್ದಾರು ಇದ್ದರೆ ಅದಕ್ಕೆ ಆಧಾರ್ ಲಿಂಕ್ ಮಾಡಿಸಿ ಅಂತ ಹೇಳಬೇಕು. ನಮ್ಮ VA ಅವರು ಎಲ್ಲ ಮಾಡ್ತಾ ಇದ್ದಾರೆ. ಸೊ ತಾವುಗಳು ಕೂಡ ಸಾರ್ವಜನಿಕರು ಅದು ಮಾಡಿಸ್ಬೇಕು. ಮತ್ತು ಪೌತಿ ಖಾತೆ ಕೂಡ ಮ್ಯಾಕ್ಸಿಮಮ್ ಜನ ಬರ್ತಾ ಇಲ್ಲ, ಅಕ್ಕ ತಂಗಿರನ್ನ ಬಿಟ್ಟು ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಪೌತಿ ಖಾತೆನ ನೀವೆಲ್ಲ ಮಾಡಿಸ್ಕೊಂಡ್ರೆ ಪ್ರಸ್ತುತ ನಿಮ್ಮ ಹೆಸರಿಗೆ, ಜೀವಂತ ಸದಸ್ಯರ ಹೆಸರಿಗೆ ಪೌತಿ ಖಾತೆ ಬಂದರೆ ಲೋನ್ ತೊಗೊಳಕ್ಕೋ ನಿಮಗೆ ಕ್ರಾಪ್ ಇನ್ಶೂರೆನ್ಸ್ಗೂ ಇದಕ್ಕೆಲ್ಲ ಹೆಲ್ಪ್ ಆಗುತ್ತೆ. ಸೊ ಪೌತಿ ಖಾತೆ ಆಂದೋಲನ ಮತ್ತು ಆಧಾರ್ ಸೀಡಿಂಗು